ಅಲ್ಲಿಂದ ಮುಂದೆ ಈಗ ಭೂಮಿಯ ಒಂದು ಭಾಗವಾದ ಸಮುದ್ರದಲ್ಲಿ ಮಥನ ಮಾಡುವಾಗ ಮಂದರವನ್ನು ಎತ್ತಿದ್ದು ನೀನು. ಮುಂದೆ ಮೊದಲು ಸಮುದ್ರದಲ್ಲಿ ವಿಹಾರ ಮಾಡಿದೆ, ಆಮೇಲೆ ಸಮುದ್ರದಲ್ಲಿ ಮಂದರವನ್ನು ಎತ್ತಿದೆ. ಸಮುದ್ರದಲ್ಲಿ ಮಂದರವನ್ನು ಎತ್ತೋದಲ್ಲ, ಆಮೇಲೆ ನಿನಗೆ ಭೂಮಿಯನ್ನೇ ಎತ್ತಿ ಹಿಡಿಯುವ ಪ್ರಸಂಗ ಬಂತು, ಅದಕ್ಕೂ ವರಾಹನಾದಿ. ಸಗಿರಿವರ ಧರತಳವಹ. ನೋಡಿ ಇಲ್ಲಿ ವಿಚಿತ್ರ, ಧರತಳ ಅಂತ ಹೇಳ್ತಾರೆ. ಧರತಳ ಅಂದ್ರೆ ಧರಾತಳ. ಸಗಿರಿವ ರಧರತಳವಹ ಸುಸೂಕರ. ಧರತಳ ಅಂತ ಪ್ರಯೋಗ ಮಾಡಿದ್ದಾರೆ ಆಚಾರ್ಯರು. ಸಗಿರಿವ ರಧರತಳವಹ, ಸಗಿರಿವ ರಧರತಳವಹ ಸುಸೂಕರ ಪರಮ ವಿಬೋಧ ಹೇ ಭೋ ಮಮ ಶರಣಂ ಶುಭತಮ ತಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಸಗಿರಿವರ ಧರತಳ. ಸಗಿರಿವರ ಹಿರಿಯ ಬೆಟ್ಟಗಳಿಂದ ಕೂಡಿದ ಧರ, ಅದು ಒಂದು ಮಂದರ ಅನ್ನೋದು ಒಂದು ಗಿರಿ ಅಲ್ವಾ. ಅಂಥ ಗಿರಿ ಹಿರಿಯ ಬೆಟ್ಟಗಳ ಸಾಲು ಸಾಲು ಬೆಟ್ಟಗಳು, ಮಹಾಬೆಟ್ಟಗಳೇ 7 ಕುಲಾಚಲಗಳು, ಸಪ್ತ ಕುಲಪರ್ವತಗಳು ಅಂತ ಹೇಳ್ತಾರೆ. ಅವು ಕುಲಪರ್ವತಗಳು 7 ಆದರೆ ಕುಲಗೆಟ್ಟ ಪರ್ವತಗಳು 106. ಆದ್ರಿಂದ ಎಲ್ಲ ಬೆಟ್ಟಗಳ ಸಾಲು ಸಾಲನ್ನು ಹೊತ್ತ ಭೂಮಿಯನ್ನ ಹೊತ್ತವ ನೀನು. ಆಮೇಲೆ ಬರೇ ಪರ್ವತವನ್ನು ಹೊತ್ತ ಕಥೆ ಏನು? ಕೂರ್ಮಾವತಾರಕ್ಕಿಂತ ವರಾಹಾವತಾರ. ಸಗಿರಿವರ ಧರತಳ. ಧರತಳ ಅಂದ್ರೆ ಧರಾತಳ. ಸಗಿರಿವರ ಧರತಳವಹ ಸುಸೂಕರ ಪರಮ ವಿಬೋಧೆ. ಇಡೀ ಭೂಮಿಯೇ ತನ್ನ ಕಕ್ಷೆಯಿಂದ ಕಳಚಿಕೊಂಡು ಕುಸಿದಾಗ ಭೂಮಿ ಏನಾದದ್ದು, ಅದನ್ನು ವರಾಹ ಏನು ಮಾಡಿದ್ದು ಅನ್ನೋ ವಿವರವನ್ನೆಲ್ಲ ನಿನ್ನೆ ಹೇಳಿದ್ದೆ ನಾನು. ವರಾಹಾವತಾರದಲ್ಲಿ ಮಾಡಿದ ಕ್ರಿಯೆ ಏನು, ಭೂಮಿಯನ್ನು ಹಿರಣ್ಯಾಕ್ಷ ಅಪಹರಿಸುವುದು ಅಂದರೆ ಅರ್ಥ ಏನು, ಅದಕ್ಕೆ ವರಾಹ ಅದನ್ನು ಅವನನ್ನು ಕೊಂದು ಭೂಮಿಯನ್ನ ರಕ್ಷಿಸುವುದು ಅಂದರೆ ಅರ್ಥ ಏನು ಅನ್ನೋದನ್ನು ಅದರ ಪೂರ್ತಿ ವಿವರ ನಾವು ನಿನ್ನೆ ಹೇಳಿಯಾಗಿದೆ. ಅದನ್ನು ಇವತ್ತು ನಾನು ಬರೀ ಶಬ್ದಾರ್ಥವನ್ನು ಮಾತ್ರ ಹೇಳ್ತೇನೆ, ಇವತ್ತು ಹೆಚ್ಚು ವಿವರಣೆಗೆ ಹೋಗೋದಿಲ್ಲ. ಸಗಿರಿವರ ಧರತಳವಹ, ಬೆಟ್ಟಗಳು ಮಹಾಮಹಾ ಪರ್ವತಗಳು ಸೇರಿದಂತ ಭೂಮಿಯನ್ನೇ ಹೊತ್ತವ ನೀನು. ಭೂಮಿಯ ಒಂದು ಮೂಲೆಯಲ್ಲಿರುವ ಒಂದು ಪರ್ವತವನ್ನ ಮಥನ ಕಾಲದಲ್ಲಿ ಹೊತ್ತಿದ್ದಿ ಅನ್ನೋದೊಂದು ಏನು ಮಹಾ. ಸಗಿರಿವರ ಧರತಳವಹ ಸುಸೂಕರ. ಸೂಕರ ಅಂತ ಹಂದಿಗೆ ಹೆಸರು ಸಂಸ್ಕೃತದಲ್ಲಿ. ಹಂದಿಗೆ ಯಾಕೆ ಹೆಸರು ಅಂದ್ರೆ ಅವು ಸುಯಿಗುಡ್ತಾವೆ ಅಂತ ಹೇಳ್ತೇವಲ್ಲ, ಸುಯಿಗುಡುವುದು ಅಂತ ಸದ್ದು ಮಾಡೋದಕ್ಕೆ ಸೂಕರ ಅಂತ, ಅಥವಾ ಬುಸುಗುಡುದು ಅಂತೇವೆ, ಅಥವಾ ಆಯಾಸ ಆದಾಗ ಉಸ್ಸಪ್ಪ ಅಂತೇವಲ್ಲ, ಅದು ಆ ಧ್ವನಿಗೆ ಸೂಕರ. ಅವು ಆ ನೆಲದಲ್ಲಿ ಹುಲ್ಲು ಮೇಲಿರುವ ಹುಲ್ಲಿಗಿಂತಲೂ ಈ ಹಂದಿಗಳಿಗೆ ನೆಲದ ಒಳಗೆ ಇರತಕ್ಕಂಥ ಅದರ ಬೇರನ್ನು ಕಿತ್ತು ತಿನ್ನುವುದು. ಆಮೇಲೆ ಬೇರಿಗಿಂತಲೂ ಭದ್ರಮುಷ್ಟೆ ಅಂತ ಉಂಟು, ನಿಮ್ಮಲ್ಲಿ ಹಾಗೆ ಹೇಳ್ತಾರೆ ಕಣ, ಮುಸ್ತ ಅಂತ, ಭದ್ರಮುಷ್ಟಿ ಅಂತ ಹೇಳ್ತಾರೆ. ಬಹಳ ಒಳ್ಳೆಯ ಔಷಧ ಅದು. ಅದು ಆಯುರ್ವೇದ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ಭದ್ರಮುಷ್ಟಿ ಅಂತಾರೆ ಕನ್ನಡದಲ್ಲಿ. ಅದಕ್ಕೆ ಭದ್ರ ಮುಸ್ತಾ ಅಂತ ಸಂಸ್ಥೆಯ ಹೆಸರು ಮುಸ್ತಾ ಅಂತ. ಅದಕ್ಕೆ ಮುಷ್ಟಿ ಅಂತ ಕನ್ನಡದಲ್ಲಿ ಹೇಳುವ ಭದ್ರ ಮುಸ್ತಾ ಅಂತದು. ಆ ಮುಸ್ತಾ ಅಂತಂದ್ರೆ ಅದು ಯಾವಾಗಲೂ ಎಲ್ಲ ಕಡೆ ಮಳೆ ಬಿದ್ದ ತಕ್ಷಣ ನೆಲದಲ್ಲಿ ಮೊದಲು ಬೆಳೆಯುವ ಗಿಡ ಅದೇ ಭದ್ರಮುಸ್ತ. ಹುಲ್ಲು, ಅದು ಒಂದು ಹುಲ್ಲು. ಅದರ ಕೆಳಗೆ ಸಣ್ಣ ಸಣ್ಣ ಬೀಜಗಳಿರ್ತವೆ. ಆ ಬೀಜದಿಂದ ಆ ಹುಲ್ಲು ಮೇಲಕ್ಕೆ ಬರುತ್ತೆ. ಈ ಹಂದಿಗಳಿಗೆ ಆ ಬೀಜ ಬಹಳ ಒಳ್ಳೆಯ ಇಷ್ಟವಾದ ಆಹಾರ. ಅದಕ್ಕೆ ಅವು ನೆಲವನ್ನ ಅಗೆದು ಅದರಿಂದ ಬೀಜ ತಿಂತಾವೆ. ಹಾಗೆ ತಿಂತಾ ಅವು ಸೂಗುಡ್ತಾ ಇರ್ತವೆ. ಅದು ಒಂಥರ ಎಲ್ಲಿ ಆ ಹುಲ್ಲಿದೆ ಅಂತ ಹುಡುಕಿಕೊಂಡು ಹೋಗುವಾಗ, ಆ ವಾಸನೆಯನ್ನು ಹುಡುಕುವಾಗ ಮೂಗಿನ ಹೊರಳೆಯಿಂದ ಹೊರಡುವ ಶಬ್ದವೂ ಹೋದದು. ಆಮೇಲೆ ಅವು ಹಾಗೆ ಅನುಕರಣ ಧ್ವನಿ, ಮನುಷ್ಯನು ಆಯಾಸ ಆದಾಗ ಸು ಅಂತಾನೆ, ಅದಕ್ಕೆ ಉಸ್ಸಪ್ಪ ಅಂತ ಅನ್ನೋದು ಸೂಗುಡುವುದು. ಆ ರೀತಿ ಸದ್ದು ಮಾಡುವ ಪ್ರಾಣಿ ಅಂತ ಅನ್ನೋದಕ್ಕೋಸ್ಕರ ಅದಕ್ಕೆ ಸೂಕರ ಅಂತ ಹೇಳಿದರು. ಆಚಾರ್ಯರು ಭಗವಂತನನ್ನು ಸೂಕರ ಅಂತ ಕರೆದರು. ಅದೇನಪ್ಪ ನಿನಗೂ ಭೂಮಿಯನ್ನು ಎತ್ತಿ ಹೆಗಳಲ್ಲಿ ಇಟ್ಕೊಂಡು ಉಸ್ಸಪ್ಪ ಅಂದಿಯೇನೋ ನೀನು ಅಂದ್ರೆ ಅಲ್ಲ, ಸುಸೂಕರ. ಬರೀ ಸೂಕರ ಅಲ್ಲ, ಸೂ ಅಂದ್ರೆ ಸುಖ. ನೀನು ಸೂಗುಟ್ಟಿದ್ದು ದುಃಖದಿಂದ ಆಯಾಸದಿಂದಲ್ಲ, ಆನಂದದಿಂದ ಅಂದ್ರು. ಸೂ ಅಂದ್ರೆ ಆನಂದ, ಸ್ವಿತ್ಯ ಆನಂದ ಸಮುದ್ದಿಷ್ಟ. ನೀನು ಆನಂದದಿಂದ ಸೂಗುಟ್ಟಿದವ ಹೊರತು ಆಯಾಸದಿಂದ ಅಲ್ಲ. ಸುಸೂಕರ ಪರಮ ವಿಬೋಧ. ನೀನು ಆನಂದದಿಂದ ಹುಟ್ಟಿದವ, ಮತ್ತೆ ನಿನಗೆ ಸೂಕರ ಅಂತ ಹೆಸರು ಸುಖಕರನಾದ್ದರಿಂದಲೇ. ನೀನು ಆನಂದಮಯ, ನಿನ್ನನ್ನು ನಂಬಿದವರಿಗೆ ಆನಂದ ಕೊಡುವವ, ಮತ್ತು ಪರಮ ವಿಬೋಧ ಪೂರ್ಣ ಜ್ಞಾನ ಸ್ವರೂಪ. ಜ್ಞಾನಾನಂದಮಯನೇ ನೀನು ಹಂದಿಯಾಗಿ ಬಂದರೂ ಜ್ಞಾನಾನಂದಮಯ, ಕೂರ್ಮನಾಗಿ ಬಂದರೂ ಜ್ಞಾನಾನಂದಮಯ, ಮೀನನಾಗಿ ಬಂದರೂ ಜ್ಞಾನಾನಂದಮಯ. ಅಂಥ ಭಗವಂತನೇ ಭವಮಮ ಶರಣಂ, ನನಗೆ ಶರಣ ಆಗು.
ಮತ್ತೆ ಕೋರಸ್ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ.